ಅಮ್ಮ ಲಕ್ಷ್ಮೀ ಬಾರಮ್ಮ. ರಾಮು, ಚಂದು ಎಲ್ಲಿ ಕಾಣ್ತಾನೆ ಇಲ್ಲ. ಏನಾದ್ರೂ ಫೋನ್ ಮಾಡಿದ್ನ ನಿನ್ಗೆ? ಇಲ್ಲಮ್ಮ, ನಾನು ಫೋನ್ ಮಾಡಿದೆ, ಸ್ವಿಚ್ ಆಫ್ ಬರ್ತಿದೆ. ಈ ಹುಡುಗ ಯಾವಾಗ್ಲೂ ಹೀಗೆ ಸ್ವಿಚ್ ಆಫ್ ಮಾಡ್ಬೇಡ ಮಾಡ್ಬೇಡ ಅಂತ ಹೇಳ್ತೀನಿ, ಕೇಳದೇ ಇಲ್ಲ. ಮನೇಲಿ ಏನೇ ಶುಭ ಕಾರ್ಯ ಮಾಡಿದ್ರು ಅವತ್ತು ಏನೋ ಒಂದ್ ಕೆಲಸ ಹಚ್ಕೊಂಡೇ ಇರ್ತಾನೆ. ಇಬ್ಬರು ಒಬ್ಬನಿಗೆ ಕಾಯ್ತಾ ಇದ್ದಾರೆ. ಇಬ್ಬರಿಗೂ ಅವನೊಬ್ಬನೇ ಅಂತ ಗೊತ್ತಿಲ್ಲ. ಒಬ್ಳು ಭೇಟಿಯಾಗೋ ಕಾಯ್ತಾ ಇದ್ರೆ, ಇನ್ನೊಬ್ಳು ಮರೆಯಾಗೋ ಕಾಯ್ತಾ ಇದ್ದಾಳೆ. ಅಮ್ಮ ಮಹಾಲಕ್ಷ್ಮಿ, ಎಲ್ಲ ನಿನಗೆ ಗೊತ್ತು ತಾಯಿ, ಸರಿ ಯಾವುದು ತಪ್ಪು ಯಾವುದು ಅಂತ. ನರಮನುಷ್ಯ ನಾನು, ನಿನ್ನಂತವಳಿಗೆ ಹೇಳ್ಕೊಡ್ಬೇಕಾ? ಚಂದನ್ ಬಂದೇ ಬಿಟ್ನಲ್ಲಪ್ಪ, ಈಗೇನು ಮಾಡೋದು? ಇಷ್ಟು ದಿನ ಹೇಗೋ ಅವಾಯ್ಡ್ ಮಾಡಿದೆ, ಆದರೆ ಇವಳು ಪೂಜೆಲ್ಲೇ ಇದ್ದಾಳೆ. ಈಗೇನು ಮಾಡೋದು? ಏನಪ್ಪ ಮಾಡೋದು, ಇವ್ರು ಬಂದೇ ಬಿಟ್ಟಿದ್ದಾರೆ.
ದ್ಯಾರೆ 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 ಇವ್ರು ನೋಡ್ದೇ ಇರ್ಲಪ್ಪ. ಭಗವಂತ ಆತ್ಮಲಿಂಗೇಶ್ವರ ಕಾಪಾಡು ತಂದೆ. ಚಿನ್ನು, ನೀನು ಇಲ್ಲಿದೀಯಾ? ಇಲ್ಲೋದ್ಲು ಅಂತ ಯೋಚನೆ ಮಾಡ್ತಿದ್ದೆ. ತಗೋ ಪ್ರಸಾದ. ಚಿನ್ನು, ಸ್ವಲ್ಪ ಪಾತ್ರೆಗಳಿದಾವೆ, ತೊಳೆದಾಕ್ಬಿಡ್ತೀಯಾ? ನನ್ಗೆ ಹೊರಗಡೆ ತುಂಬ ಕೆಲಸ ಇದೆ ಕಣ. ಸರಿ. ಸರಿ. ರಾಮಣ್ಣ ನನ್ನ ಪೂಜೆಗೂ ಕರೆದಿಲ್ಲ, ಪ್ರಸಾದನೂ ಇಲ್ಲೇ ತಂದು ಕೊಟ್ಬಿಟ್ಟ. ಕೆಳಗಡೆ ನೋಡಿದ್ರೆ ಎಲ್ಲರೂ ಸಂತೋಷವಾಗಿದ್ದಾರೆ, ಈಗ ನೋಡಿದ್ರೆ ಪಾತ್ರೆ ತೊಳ್ಬಿಡು ಅಂತ ಅವನು. ಇನ್ನೊಂದ್ಸತಿ ರಾಮಣ್ಣನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ತಗೋ ಶ್ವೇತಾ. ನಂಗೇನು ಬೇಡ. ನಂಗೆ ಗೊತ್ತು ನಿಂಗೆ ಕೋಪ ಬಂದಿದೆ ಅಂತ. ತಪ್ಪೆಲ್ಲ ನಂದೇ ತಪ್ಪಾಯ್ತು. ತಪ್ಪಾಯ್ತು ಅಂತ ಕೇಳಿದ್ಮೇಲೂ ಕ್ಷಮಿಸ್ಬೇಕಲ್ವಾ ಶ್ವೇತಾ? ಎಷ್ಟು ಸಲ ರಂಜಿತ್, ಕೊಟ್ಟ ಭಾಷೆಗೆ, ಆಡಿದ ಮಾತಿಗೆ, ಮಾಡಿರೋ ಪ್ರಾರ್ಥನೆಗೆ ಒಂದು ಬೆಲೆ, ಗೌರವ ಅಂತಿರುತ್ತೆ. ನಾನು ನಿಮ್ಮ ಹೆಂಡತಿ, ನನಗೆ ಕೊಟ್ಟಿರೋ ಮಾತನ್ನೇ ನೀವು ಮರ್ತು ಬಿಟ್ರೆ? ನಾನು ಕುಡ್ದಿದ್ದೆ ತಪ್ಪಾಯ್ತು. ಕುಡ್ದು ಕೊಲೆ ಮಾಡಿದರೆ ಕೊಲೆ ಮಾಡಿದವನು ಕುಡ್ದು ಅಮಲಲ್ಲಿದ್ದ, ಅವನೇನು ಮಾಡ್ತಿದ್ದ ಅಂತ ಅವನಿಗೆ ಗೊತ್ತಾಗಲಿಲ್ಲ ಅಂತ ನ್ಯಾಯಾಧೀಶರೇ ಅವನ್ನ ಕ್ಷಮಿಸ್ತಾರೆ. ಅಂಥದ್ರಲ್ಲಿ ನೀನು ನನ್ನ ಕ್ಷಮಿಸೋಕ್ಕಾಗಲ್ವಾ? ಗಂಡನ್ನ ಕ್ಷಮಿಸ್ದೇ ಇರೋ ಹೆಂಡತಿ ಇಡೀ ಜಗತ್ತಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗಲ್ಲ, ಗೊತ್ತಾ? ನೀನು ತಿಂತೀಯೋ ಇಲ್ವೋ? ನೀನು ಹಾಗೆಲ್ಲ ನೋಡ್ಬೇಡ ಶ್ವೇತಾ, ನನಗೆ ಕಷ್ಟ ಆಗುತ್ತೆ. ನೀನು ಊಟ ಮಾಡಲ್ಲ ಅಂತ ಗೊತ್ತಾದ ಮೇಲೇ ನಾನು ವಾಪಸ್ ಮನೆಗೆ ಬಂದಿದ್ದು. ನೀವೇನು ತಿಂದ್ರಿ? 2-3 ಟೀ ಕುಡಿದು ಜೀವ ಉಳಿಸ್ಕೊಂಡಿದ್ದೀನಿ. ತಗೋ. ಶ್ವೇತಾ,
ನಿನ್ನ ಜೊತೆ ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೆ. ಅದೆಲ್ಲ ಆಮೇಲೆ ಮಾತಾಡಿದ್ರಾಯ್ತು, ಮೊದಲು ಪ್ರಸಾದ ತಿನ್ನಿ. ಯಾರ್ದೋ ಮೇಲಿನ ಕೋಪನ ನನ್ನ ಹೆಂಡತಿ ಮೇಲೆ ತೀರ್ಸ್ಕೊಂಡಂಗಾಯ್ತು. ಸಾರಿ ಶ್ವೇತಾ. ಯಾರ್ದೋ ಮೇಲಿನ ಕೋಪ ಅಲ್ಲ ಮಾವ, ನನ್ನ ಮೇಲಿನ ಕೋಪ ಅಂತ ಹೇಳಿ. ಹೌದು, ನಾನೇ ತಪ್ಪು ಮಾಡಿದ್ದು. ಆಗಿದ್ದೆಲ್ಲ ಆಗೋಯ್ತು, ಅದನ್ನ ಯಾರೂ ಬದಲಾಯಿಸಕ್ಕಾಗಲ್ಲ. ನಾನು ಅದನ್ನು ಅರ್ಥ ಮಾಡ್ಕೋಬೇಕಾಯ್ತು. ವಿನಾಕಾರಣ ನಿಮ್ಮನ್ನು ಶ್ವೇತತೆ ಮನಸ್ಸನ್ನು ನೋಯಿಸ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಮಾವ. ನೀ ಹೇಳೋದ್ರಲ್ಲೂ ಸತ್ಯ ಇದೆ ಚಂದನ್. ನಾನು ನನ್ನ ಸ್ನೇಹಿತನ ನಂಬಿ ಮೋಸ ಹೋದೆ. ಅವನ ಕಾರಣಕ್ಕೆ ನಾನು ಕೆಟ್ಟವನಾದೆ. ಮಗನೇ, ಹಾವಿಗೆ 12 ವರ್ಷದ ದ್ವೇಷ ಅಂತೆ. ಮನುಷ್ಯನ ದ್ವೇಷ ಸಾಯೋ ತನಕ. ದ್ರೌಪದಿ, ಭೀಮ ಇಬ್ಬರೂ ದುರ್ಯೋಧನನ ಕ್ಷಮಿಸಬಹುದು. ಆದರೆ ಈ ರಂಜಿತ್ ನಿನ್ನನ್ನು ಮಾತ್ರ ಈ ಜನ್ಮದಲ್ಲಿ ಕ್ಷಮಿಸಲ್ಲ. ಚಲೋ, ಒಂದು ನಿಮಿಷ. ಹೇಗೆ ಕಾಣ್ತಾ ಇದೀನಿ? 3 ವರ್ಷದಿಂದ ಹೇಗೆ ಕಾಣ್ತಿದ್ಯೋ ಹಾಗೆ ಕಾಣ್ತಾ ಇದೆಯಪ್ಪ. ಚಂದು, ನಿಜ ಹೇಳೋ, ನಾನು ಚೆನ್ನಾಗಿ ಕಾಣ್ತಿಲ್ವಾ? ಚೆನ್ನಾಗೇ ಕಾಣ್ತಿದ್ಯಾ ಶ್ರುತಿ, ಅದ್ ಕೇಳಕ್ ಕ್ವಶನ. ಮತ್ತೆ ಅವಾಗ್ಲೇ ಹೇಳಕ್ಕೆ ನಿನಗೆ? ನೋಡು, ನಿಜ ಹೇಳಿದ್ರೆ ಈ ರೀತಿ ಚೂಡ್ತೀಯಪ್ಪ. ರೇಗಿಸ್ಬೇಡ ಕಣೋ. ನಿನಗಿಷ್ಟ ಆಗ್ಲಿ ಅಂತ ಎಷ್ಟು ಕಷ್ಟಪಟ್ಟು ರೆಡಿಯಾಗಿ ಬಂದಿದ್ದೀನಿ ಗೊತ್ತಾ? ನೀನ್ ನೋಡಿದ್ರೆ ನಾನು ಹೇಳ್ದೆ ಹೋಗ್ಲಿ, ನೀನು ಅದ್ಭುತವಾಗೇ ಕಾಣ್ತೀಯ ಶ್ರುತಿ.